ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಎಗ್ ಫ್ರೈಡ್ ರೈಸ್ನ ಮಾಡೋದು ಹೇಗೆ ಸಿಂಪಲ್ಲಾಗಿ ಬ್ಯಾಚುಲರ್ಸು ಮನೆಯಲ್ಲೇ ಮಾಡ್ಕೋಬೋದಲ್ವಾ ಅಂತ ಅಂದ್ಬಿಟ್ಟು ಈ ಒಂದು ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್. ಮೊದಲಿಗೆ ಒಂದು ಪೇಸ್ಟನ್ನ ನಾವು ರೆಡಿ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿನ ತೊಗೊಂಡು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಮತ್ತು 4ರಿಂದ 5 ಅಥವಾ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾವು ನುಣ್ಣಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಯಾಕಂದರೆ ಈ ಪೇಸ್ಟ್ ಹಾಕೋದ್ರಿಂದ ಎಗ್ ರೈಸ್ಗೆ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈ ಒಂದು ಪೇಸ್ಟ್ ನಮಗೆ 1 ಸ್ಪೂನಷ್ಟು ಬಳಸ್ಕೊಬೇಕಾಗುತ್ತೆ. ಮತ್ತು ರೈಸ್ನ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ನ 1 ಸ್ಪೂನು, ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡರ್ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಪುಡಿ ಉಪ್ಪು, ಅರಿಶಿನ, ಕರಿಬೇವು. ಮತ್ತು ನೋಡಿ, ನಾನು ಒಂದು ಬೌಲ್ಗೆ ಆಗೋಷ್ಟು 2 ಮೊಟ್ಟೆನ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನಾನು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಆಗಲೇ ತೋರಿಸ್ದಲ್ಲ ಆ ಪೇಸ್ಟ್ ನಾನು ಈ ಥರ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿ. ಈಗ ನೋಡಿ, ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ನಾವು ಸಾಕಾಗೋಷ್ಟು ಸ್ವಲ್ಪ ಎಣ್ಣೆಯನ್ನು, ಯಾಕಂದರೆ ಇದಕ್ಕೆ ಫ್ರೈಡ್ ರೈಸ್ಗೆ ಆದಷ್ಟು ಕಮ್ಮಿ ಇರಬೇಕು ಎಣ್ಣೆ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮಾತ್ರ ನಾನು ತೊಗೊಂಡಿದ್ದೀನಿ. ಈ ಒಂದು ಎಣ್ಣೆ ಅಥವಾ ನಾವು ಬೇಕಾದರೆ ತುಪ್ಪನೂ ಬಳಸ್ಬೋದು ಎಣ್ಣೆ ಬದಲಿಗೆ. ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಥರ ಫ್ರೆಶ್ಶಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಈ ಸ್ಟ್ರೀಟ್ ಕಡೆ ಎಲ್ಲ ಸಿಗುತ್ತಲ್ಲ, ರೆಸ್ಟೋರೆಂಟ್ ಕಡೆ ಎಲ್ಲ ಫ್ರೈಡ್ ರೈಸು ಅಥವಾ ಎಗ್ ರೈಸು ಅಂದ್ಬಿಟ್ಟು ನಾವು ಅದಕ್ಕೆ ಸುಮ್ಮನೆ ಬಂಡವಾಳ ಹಾಕೋ ಬದಲು 1-2 ಮೊಟ್ಟೆ ಇದ್ದರೆ ಸಾಕು. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ. ನಾವು ಹೇಗೆ ಬೇಕೋ ಆ ಥರ ಮಾಡಿಕೊಂಡು ಟೇಸ್ಟಾಗಿ ತಿನ್ಬೋದು ಫ್ರೆಂಡ್ಸ್. ಈ ಬ್ಯಾಚುಲರ್ಸ್ ಇರ್ತಾರೆ ಎಲ್ಲಾದರೂ ಪಿ ಜಿಗಳಲ್ಲಿ, ಅಥವಾ ಒಬ್ಬೊಬ್ಬರೇ ಇರ್ತಾರೆ ರೂಮ್ಗಳಲ್ಲಿ, ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ಈ ಥರ ಬ್ಯಾಚುಲರ್ಸ್ ಫುಡ್ಡು ಈ ಥರ ನೀಟಾಗಿ ಮಾಡ್ಕೋಬೋದು. ಸುಮ್ಮನೆ ರೋಡ್ ಅಂಚಲ್ಲಿ ಎಲ್ಲೆಲ್ಲೋ ಇರುತ್ತಲ್ವ, ಅದನ್ನು ತಿನ್ನೋದ್ರಿಂದ ಹೆಲ್ತು ಕೆಡುತ್ತೆ. ಅವರು ಯಾವುದೋ ಎಣ್ಣೆ ಬಳಸಿರ್ತಾರೆ. ಈ ಥರ ನಾವು ನೀಟಾಗಿ ಮನೆಯಲ್ಲೇ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲ್ ಐಟಮ್ಸ್ನ ಹಾಕ್ಕೊಂಡು ನಾವು ಕೇವಲ 2 ಮೊಟ್ಟೆಯಿಂದ ನಾವು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಹೇಗಿದೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಮೀಡಿಯಮ್ ಫ್ಲೇಮಲ್ಲಿ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ. ದಿಢೀರಂತ ಮಕ್ಕಳು ಏನಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಿರ್ತಾರೆ ಮನೆಯಲ್ಲಿ. ಆಗ ನಾವು ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಮೊಟ್ಟೆ ಆಲ್ರೆಡಿ ಮನೆಯಲ್ಲಿದ್ದೇ ಇರುತ್ತೆ ಅಲ್ವಾ, ಇನ್ನೆಲ್ಲ ಐಟಮ್ಸೂ ಮನೆಯಲ್ಲೇ ಇರುತ್ತೆ. ಏನು ಹೊರಗಡೆಯಿಂದ. ಇದಕ್ಕಿನ್ನೂ ಕ್ಯಾಪ್ಸಿಕಮ್ ಬೇಕಾದರೂ ನಾವು ಹಾಕ್ಕೋಬೋದು. ಈರುಳ್ಳಿ ಬದಲಿಗೆ ಕ್ಯಾಪ್ಸಿಕಮ್ ಸಹ ನಾವು ಹಾಕ್ಕೋಬೋದು. ನೋಡಿ, ಈ ಥರ ಫ್ರೈ ಆಗ್ತಾಯಿದೆ. ಈಸಿಯಾಗಿ ಮನೆಯಲ್ಲೇ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಹಸಿ ಸ್ಮೆಲ್ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ. ಮತ್ತು ಈಗ ನಾನು ರುಬ್ಬಿರೋವಂಥ ಒಂದು ಪೇಸ್ಟ್ನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ 1 ಸ್ಪೂನ್ ಅಷ್ಟು, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನಾವು ಬಳಸ್ಕೊಬೇಕು. ಯಾಕಂದರೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅನ್ನೋದಾದರೆ 2 ಸ್ಪೂನ್ ಹಾಕ್ಕೋಬೋದು. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡಬೇಕು. ಫ್ರೈ ಮಾಡ್ತಾ ರೋಸ್ಟ್ ಮಾಡ್ಕೋಬೇಕು. ನೋಡಿ ಆಗಿದೆ. ಈ 2 ಮೊಟ್ಟೆನ ನಾನು ನೀಟಾಗಿ ಸ್ಮ್ಯಾಶ್ ಮಾಡಿ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಜನ ಜಾಸ್ತಿ ಇದ್ದಾರೆ ಅಂದರೆ ಇನ್ನೂ ಒಂದು ಮೊಟ್ಟೆನ ಎಕ್ಸ್ಟ್ರಾ ಹಾಕ್ಕೋಬೋದು. ಮೊಟ್ಟೆನ ನಾನು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ 50% ಫ್ರೈ ಮಾಡಬೇಕು. ಯಾಕಂದರೆ ಜಾಸ್ತಿ ರೋಸ್ಟ್ ಮಾಡಿ ಫ್ರೈ ಮಾಡಿದ್ರೆ ಅದು ಎಗ್ ಬುರ್ಜಿ ಆಗಿಬಿಡುತ್ತೆ. ಸೊ ನಾವು ಕೇವಲ ಸ್ವಲ್ಪ 50% ಅಷ್ಟು ನಾವು ಬೇಗ ತಿರುಗಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ. ಈಗ ನಾನು ಈ ಒಂದು ರೈಸ್ ಏನು ತೊಗೊಂಡಿದ್ದೆ, ನಮಗೆ 2 ಮೆಂಬರ್ಸಿಂದ 3 ಮೆಂಬರ್ಸ್ವರೆಗೂ ತಿನ್ಬೋದು. ಈ ಒಂದು ಬೌಲ್ ರೈಸ್ನ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಈ ಪುಡಿಗಳು ಏನಿದ್ದಾವೆ ಎಲ್ಲನೂ 1 ಬೈ 1 ಸೇರಿಸ್ಬೋದು, ಅಥವಾ
ಎಲ್ಲ ಒಟ್ಟಾಗಿ ಸಹ ನಾವು ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಬೇಕು. ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರು ಇವೆಲ್ಲನೂ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಬೇಕು ಅಂದರೆ ನಾವು ಇನ್ನೂ ಸ್ಪೈಸಿಯಾಗಿರಬೇಕು, ಚೆನ್ನಾಗಿ ಖಾರ ಇರಬೇಕು ಅನ್ನೋದಾದರೆ ಇನ್ನೂ ಒಂದೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ತೊಗೋಬೋದು. ನೋಡಿ ಒಂದು ಅನ್ನದ ಜೊತೆ ಮತ್ತು ಆ ಮೊಟ್ಟೆ ಜೊತೆ ಈ ಥರ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಹುರ್ಕೊಂಡ್ರೆ ಅದು ಅಗಳು ಬರುತ್ತೆ, ಉದುರಾಗಿರುತ್ತೆ. ಸ್ವಲ್ಪ ಹುರ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೊಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಥರ ಸಾಸ್ ಬಳಸಿಲ್ಲ ನಾನು, ಯಾವುದೇ ಥರ ಸಾಸ್ಗಳು ಇಲ್ಲ ಬೇರೆ ಔಟ್ ಆಫ್ ಏನೇ ಒಂದು ಪ್ರಾಡಕ್ಟ್ ಏನೂ ಹಾಕಿಲ್ಲ ನಾನು. ಮನೆಯಲ್ಲಿ ಎಲ್ಲ ಇರುತ್ತೆ ಫ್ರೆಂಡ್ಸ್. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಳ್ಳೆ ರೈಸ್ನ ನಾವು ಎಗ್ ಫ್ರೈಡ್ ರೈಸ್ನ ನಾವು ಮಾಡ್ಕೋಬೋದು. ನೋಡಿ ಗಾರ್ನಿಷ್ಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಬೇಕು ಅಂದರೆ ಪುದೀನಾನು ಉದುರಿಸ್ಕೋಬೋದು. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಂಗೆ ಹಸಿ ಸ್ಮೆಲ್ಲಾಗಿ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಸಿಗ್ತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಎಗ್ ಫ್ರೈಡ್ ರೈಸ್. ಕೇವಲ 2 ಮೊಟ್ಟೆಯಿಂದ ಎಗ್ ಫ್ರೈಡ್ ರೈಸ್. ತುಂಬಾ ಆಚೆ ಹೊರಗಡೆ ಎಲ್ಲೂ ಹೋಗೋದು ಬೇಡ, ಮನೇಲಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಹೇಗಿದೆ ಫ್ರೆಂಡ್ಸ್? ಮನೇಲಿ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನೋಡಿ ಹೇಗಿದೆ, ನೋಡಿ ನೀಟಾಗಿ